ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ದೇವನಹಳ್ಳಿಯಲ್ಲಿ ಅದ್ದೂರಿ ಸ್ವಾಗತ. ಕೇಂದ್ರ ಸಚಿವರಾದ ನಂತರ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸುತ್ತಿರೋ ಎಚ್.ಡಿ.ಕೆ. ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ. ಎಚ್.ಡಿ. ಕುಮಾರಸ್ವಾಮಿಗೆ ಸ್ವಾಗತ ಕೋರಲು ಶಾಸಕ ರವಿಕುಮಾರ್ ನೇತೃತ್ವದಲ್ಲಿ ಸಾವಿರಾರು ಅಭಿಮಾನಿಗಳು, ಜೆಡಿಎಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿ. 3 ವಿಧದ ವಿವಿಧ ಬೃಹತ್ ಹಾರಗಳು ಸಿದ್ಧ. ಮೋಸಂಬಿ, ಆಪಲ್, ಕಲರ್ಫುಲ್ ಹೂವಿನ ಹಾರಗಳು ತಯಾರಿ. ಬೃಹತ್ ಗಾತ್ರದ ಹಾರ ಹಾಕಲು ಜೆಸಿಬಿಗಳು ಸ್ಥಳದಲ್ಲಿ ಮೊಕ್ಕಾಂ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೆದ್ದಾರಿ ಟೋಲ್ ಮೂಲಕ ಮೆರವಣಿಗೆ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರ ಒಂದು ಆಶೀರ್ವಾದದಿಂದ ಈ ಕನ್ನಡ ನಾಡಿನ ರೈತರ ಕಣ್ಮಣಿ ಆದಂಥ ಕುಮಾರಣ್ಣನವರು ಇವತ್ತು ಕೇಂದ್ರದಲ್ಲಿ ಸಚಿವ. ನೋಡಿದ್ರೂ ಕಾರ್ಯಕರ್ತರ ದಂಡೇ ದಂಡು. ದೊಡ್ಡ ದೊಡ್ಡ ಹೂವಿನ ಹಾರ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಅಭಿಮಾನಿಗಳು. ಈ ದೃಶ್ಯ ಕಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ. ಕೇಂದ್ರದಲ್ಲಿ ಸಚಿವರಾದ ನಂತರ ಬೆಂಗಳೂರಿಗೆ ಆಗಮಿಸುತ್ತಿರೋ ಎಚ್.ಡಿ. ಕುಮಾರಸ್ವಾಮಿಗೆ ಸ್ವಾಗತ ಕೋರಲು ಸೇರಿದ್ದ ಅಭಿಮಾನಿಗಳ ಸಾಗರ ಇದಾಗಿತ್ತು. ಎಚ್.ಡಿ.ಕೆಗೆ ಅಭಿಮಾನಿಗಳಿಂದ ಅಭೂತಪೂರ್ವ ಸ್ವಾಗತ. ದೊಡ್ಡ ದೊಡ್ಡ ಹಾರ, ತುರಾಯಿಗಳದ್ದೇ ಆರ್ಭಟ. ಇಲ್ಲಿ ಎಲ್ಲಿ ನೋಡಿದ್ರೂ ಕಾರ್ಯಕರ್ತರ ದಂಡು ಸಾಗರದಂತೆ ಸೇರಿತ್ತು. ಮೋಸಂಬಿ, ಸೇಬು, ಹೂವಿನ ಹಾರಗಳ ಸಿದ್ಧತೆ ಭರ್ಜರಿಯಾಗಿತ್ತು. ತಮ್ಮ ಅಭಿಮಾನಿ ನಾಯಕನಿಗೆ ಸ್ವಾಗತ ಕೋರಲು ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರ ನೆರೆದಿತ್ತು. ವಿಶೇಷ ಕಲಾ ತಂಡಗಳು ಒಂದಕ್ಕಿಂತ ಒಂದು ಎನ್ನುವಂತೆ ಭರ್ಜರಿ ಶೋ ಕೊಡ್ತಿದ್ರು. ಇದೆಲ್ಲ ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ನೇತೃತ್ವದಲ್ಲಿ ವ್ಯವಸ್ಥಿತವಾಗಿ ನಡೆದಿತ್ತು. ಒಂದು ನೀರಾವರಿ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು. ಈ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣನವರಿಗೆ ಇವತ್ತು ಕ್ಯಾಬಿನೆಟ್ ದರ್ಜೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವರ ಒಂದು ಸ್ಥಾನವನ್ನು ಈ ರಾಜ್ಯದ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ನಮ್ಮ ಕುಮಾರಣ್ಣವರು ಪ್ರಾಮಾಣಿಕತೆಯಿಂದ ಈ ಒಂದು ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜೆಡಿಎಸ್ ಇನ್ನೇನು ನಿರ್ನಾಮ ಆಗೇ ಹೋಯ್ತು ಅಂದ್ಕೊಂಡಿದ್ದ ವಿರೋಧಿಗಳಿಗೆ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಇಲ್ಲಿದ್ದೇವೆ ನೋಡಿ ಅಂತ ತೋರಿಸ್ತಿದ್ರು. ನಿಸರ್ಗ ನಾರಾಯಣಸ್ವಾಮಿ, ಜಿ.ಟಿ. ದೇವೇಗೌಡ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಇಲ್ಲಿ ಹಾಜರಿದ್ರು. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಉಪ್ಪು ಮತ್ತು ಸ್ಟೀಲು ಖಾತೆ, ಮತ್ತೊಂದು ದೊಡ್ಡ ಮೇಜರ್ ಕೈಗಾರಿಕೆ ಇಂಡಸ್ಟ್ರೀಸ್ ಖಾತೆ ಸಚಿವರಾಗಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಇಡೀ ರಾಜ್ಯದ ಜನರಲ್ಲಿ ಒಂದು ಸಂಚಲನವನ್ನ ಮೂಡಿಸಿದ್ದಾರೆ. ನರೇಂದ್ರ ಮೋದಿಯವರು ಅವ್ರ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆಯನ್ನ ಇಟ್ಟು ಮತ್ತೆಲ್ಲ ನಾಯಕರು ಒಟ್ಟುಗೂಡಿ ಇವತ್ತು ಕುಮಾರಣ್ಣನ ವಿಶೇಷವಾಗಿ ಈ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಮತ್ತೆ ಎಲ್ಲ ರೀತಿಯ ಒಂದು ಅಭಿವೃದ್ಧಿಯನ್ನ ಕಾಣಬೇಕು ಅಂತೇಳಿ ನಾವೆಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡು ಇವತ್ತು ಮುಂದಿನ ಯುವ ಪೀಳಿಗೆಗೆ ಅನುಕೂಲ ಆಗೋ ರೀತಿ ಉದ್ಯೋಗವನ್ನ ಬೃಹತ್ ಸೃಷ್ಟಿ ಮಾಡ್ತಾರೆ ಅನ್ನೋ ಬಯಕೆ ನಮ್ಮೆಲ್ಲರಲ್ಲಿದೆ. ಹಲವು ನಿರೀಕ್ಷೆಗಳನ್ನ ಇಟ್ಟುಕೊಂಡಿರುವ ಸ್ಥಳೀಯ ನಾಯಕರು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ವಿಶೇಷ ಕಲಾ ತಂಡಗಳೊಂದಿಗೆ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ.